ಈ ಬಜೆಟ್ ಇವತ್ತು ಸನ್ಮಾನ್ಯ ಸರ್ಕಾರದ ಬಜೆಟ್ ಏನು ಮಂಡಿಸಿದಾರೋ ಮುಖ್ಯಮಂತ್ರಿಗಳು ಭಾಳಷ್ಟು ನಿರೀಕ್ಷೆಯನ್ನು ಕೂಡ ನಾವು ಇಟ್ಕೊಂಡಿದ್ವಿ. ಈ ನಿರೀಕ್ಷೆದಾಯಕವಾದಂಥ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಗಳನ್ನು ಮುಂದಿಡ್ಕೊಂಡು ಕೆಲವೊಂದು ಸಮುದಾಯಗಳನ್ನು ಒಲೈಸಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಈ ಬಜೆಟಲ್ಲಿ ನಾವು ವಿಶೇಷವಾಗಿ ಪ್ರತಿ ಸಾರಿ ಕೂಡ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಬೊಟ್ಟು ನೋಡಿಸೋಂಥ ಕೆಲಸ ಮಾಡ್ಕೊತ ಬಂದಿದೆ. ಈ ಬಜೆಟಲ್ಲಿ ಕೂಡ ಹಂಗೆ ಆಗಿದೆ. ಏನು ಬೇರೆ ಏನು ನಾವು ಅಂದ್ಕೊಂಡಿದ್ದಿಲ್ಲ ಆ ರೀತಿ ಈ ಬಜೆಟ್ ಕೂಡ ಆಗಿದೆ. ಹಂಗಾಗಿ ಇವತ್ತು ಈ ಬಜೆಟ್ ಬಗ್ಗೆ ಭಾಳಷ್ಟು ನಾವು ನಿರೀಕ್ಷೆ ಇಟ್ಕೊಂಡಿದ್ದೋ ಆ ನಿರೀಕ್ಷೆ ತಕ್ಕಂತೆ ಬಜೆಟ್ ಆಗಲಿಲ್ಲ, ಖುಷಿಯಾಗಿದೆ. ಹಂಗಾಗಿ ನಾನು ಈ ಬಜೆಟ್ ಬಗ್ಗೆ ತೀವ್ರವಾಗಿ ನಾನು ಖಂಡಿಸ್ತೀನಿ. ಯಾಕಂದರೆ ರಾಜ್ಯಪಾಲರ ಭಾಷಣದಲ್ಲಿ ಕೂಡ ಹಂಗೆ ಆದಿತ್ತು. ರಾಜ್ಯಪಾಲರ ಬಾಯಲ್ಲಿ ಕೂಡ ಎಲ್ಲ ಅಂದರೆ ಸುಳ್ಳುಗಳನ್ನೇ ಹೇಳಿಸೋಂಥ ಕೆಲಸ ಕೂಡ ಮಾಡಿದರು. ಹಂಗಾಗಿ ಈ ಬಜೆಟ್ ನಮಗೆ ತೃಪ್ತಿ ತರೋಂಥ ಬಜೆಟ್ ಅಲ್ಲ ಅನ್ನೋಂಥದ್ರ ಜೊತೆಲಿ ನಾಳೆ ಡೆಲ್ಲಿಗೆ ಕಾರ್ಯಕಾರಿಣಿ ಹೊರಟಿದ್ದೀವಿ. ಅಲ್ಲಿ ಪಕ್ಷ ಸಂಘಟನೆ ಜೊತೆಲಿ ಮುಂದೆ ಲೋಕಸಭೆ ಚುನಾವಣೆಗಳ ಬಗ್ಗೆ ತಯಾರಿ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಜೊತೆಲಿ ಹಿರಿಯರೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಿದ್ದಾರೆ. ಅದಕ್ಕೋಸ್ಕರವಾಗಿ ನಾಳೆ ಕಾರ್ಯಕಾರಿಣಿಗೆ ಡೆಲ್ಲಿಗೆ ಹೊರಟಿದ್ದೇವೆ.